ಟೆಲಿಸ್ಕೋಪ್ ಅಲ್ಲಿ ಶ್ರೀಲಂಕನ್ ಕೂಡ ನೋಡ್ಕೊಂಡ್ವಿ. ಈ ಹೆಸರಲ್ಲಿ ಇಲ್ಲಿ ಸುಮಾರು ಹೋಟ್ಲ್ ಇದೆ. ನೀವು ಗೂಗಲ್ ಮ್ಯಾಪ್ ಹಾಕಿದ್ರು ಕೂಡ ಇಲ್ಲಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ಹೋಟೆಲ್ ತೋರಿಸುತ್ತೆ. ಸಿಕ್ಕಾಪಟ್ಟೆ ಗಾಳಿ ಗುರು. ನನ್ನ ಪರಿಸ್ಥಿತಿ ನೋಡಿ ಹೆಂಗಾಗೋಯ್ತು. ಕಸ್ಟಮರ್ ಯಾವ ಮೀನ್ ಬೇಕೋ ಆ ಮೀನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಆ ನೇಮ್ಸ್ಗಳೇ ಗೊತ್ತಾಗಲ್ಲ. ಕೈಯಲ್ಲಿ ರುಬ್ಬಿ ಮಾಡುವಂತದ್ದು. ಇಷ್ಟು ದೊಡ್ಡ ಮೀನ ಕೇವಲ 100 ರೂಪಾಯಿ ಕೊಡ್ತಾ ಇದ್ದಾರೆ. ಅವರು ಆ ಕಡೆ ಕ್ರೌಡ್ ಮೇಂಟೈನ್ ಮಾಡಿ ಇಲ್ಲೂ ಮೇಂಟೈನ್ ಮಾಡಬೇಕು. ಅಯ್ಯೋ. ಹಲೋ ನಮಸ್ಕಾರ, ನಾನು ಸಂತ. ಇವತ್ತು ನಾನು ಇಲ್ಲಿದ್ದೀನಪ್ಪ ಅಂದ್ರೆ ಧನುಷ್ಕೋಡಿ ವೀಕೆಂಡ್ ಅಲ್ಲಿ ಬಂದಿದ್ದೀನಿ ಗುರು. ಸಿಕ್ಕಾಪಟ್ಟೆ ಕ್ರೌಡು, ಕಾಲಿಡಕ್ಕೆ ಜಾಗ ಇಲ್ಲ, ಹೆವಿ ಜನ ಬಂದಿದ್ದಾರೆ. ಇಲ್ಲಿ ಬಂದು ಎಲ್ಲ ನೋಡ್ಕೊಂಡು ಟೆಲಿಸ್ಕೋಪ್ ಇದೆ. ಟೆಲಿಸ್ಕೋಪ್ ಅಲ್ಲಿ ಪಕ್ಕದಲ್ಲಿ ಶ್ರೀಲಂಕಾ ಇದೆಯಲ್ಲ, ಇಲ್ಲಿನ ಒಂದು 18 to 20 ಕಿಲೋಮೀಟರ್ ದೂರ ಇದೆ ಅಂತ ಹೇಳಿದ್ರು. ಟೆಲಿಸ್ಕೋಪ್ ಅಲ್ಲಿ ಶ್ರೀಲಂಕನ್ ಕೂಡ ನೋಡ್ಕೊಂಡ್ವಿ. ಮಧ್ಯಾಹ್ನ ಒಂದು ಒಳ್ಳೆ ಊಟ ಮಾಡೋಣ ಅಂತ ಅನ್ಕೊಂಡು ಇಲ್ಲೊಂದು ಜಾಗ ಹುಡುಕಿದ್ದೀನಿ ಗುರು. ಜಾಗ ಶುರುವಾಗಿ 65 ವರ್ಷ ಆಗಿದೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು. ಮ್ಯಾಕ್ಸಿಮಮ್ ಧನುಷ್ಕೋಡಿಗೆ ಬರೋರಲ್ಲ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಹೋಗ್ತಾರಂತೆ. ಕೇವಲ 120 ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ಮೀನು ಊಟ, ಅತಿ ಕಡಿಮೆ ಬೆಲೆಗೆ ಮೀನ್ಸ್ ಎಲ್ಲ ಕೊಡ್ತಾರಂತೆ. ಆ ಒಂದು ಜಾಗಕ್ಕೆ ಹೋಗಿ ಊಟ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿಂದ ಜಸ್ಟ್ 5 ಕಿಲೋಮೀಟರ್ ರಾಮೇಶ್ವರಂ ಇಂದ ಒಂದು 15 ಕಿಲೋಮೀಟರ್ ದೂರದಲ್ಲಿರುವಂಥ ಪಾರ್ಟಿ ಮೆಸ್ ಅನ್ನೋ ಒಂದು ಜಾಗ. ಬನ್ನಿ ಹೋಗಿ ಅಲ್ಲಿ ಅನ್ಲಿಮಿಟೆಡ್ ಮೀನು ಊಟ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಧನುಷ್ಕೋಡಿಯ ಫೇಮಸ್ ಆಂಟಿ ಅಥವಾ ಅಜ್ಜಿ ಹೋಟ್ಲಲ್ಲಿ ಒಂದೊಳ್ಳೆ ಊಟನ ಮಾಡೋಣ. ಎಸ್, ನಾವು ಆಲ್ರೆಡಿ ಜಾಗಕ್ಕೆ ಬಂದ್ವಿ. ಇದು ರಾಮೇಶ್ವರಂ ಇಂದ ಧನುಷ್ಕೋಡಿಗೆ ಹೋಗುವಂತ ಒಂದು ರೋಡು. ರಾಮೇಶ್ವರಂ ಇಂದ ಎಕ್ಸಾಕ್ಟ್ ಒಂದು 15 ಕಿಲೋಮೀಟರ್ ದೂರದಲ್ಲಿರುವಂತ 65 ಹಳೆ ವರ್ಷ ಪಾರ್ಟಿ ಮೆಸ್ ಗುರು. ಈ ಹೆಸರಲ್ಲಿ ಇಲ್ಲಿ ಸುಮಾರು ಹೋಟ್ಲ್ ಇದೆ. ನೀವು ಗೂಗಲ್ ಮ್ಯಾಪ್ ಹಾಕಿದ್ರು ಕೂಡ ಇಲ್ಲಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ಹೋಟೆಲ್ನ ತೋರಿಸುತ್ತೆ. ಇಲ್ಲಿಂದ ಒಂದು 5 ಕಿಲೋಮೀಟರ್ ಹತ್ತತ್ರ ಧನುಷ್ಕೋಡಿ ಬರುವಂತದ್ದು. ಲೆಫ್ಟ್ ಸೈಡ್ಗೆ ಬರುತ್ತೆ. ಒಂದು ಶೀಟ್ ಹಾಕಿ ರನ್ ಮಾಡ್ಕೊಂಡ್ ಬರ್ತಾರೆ. ಆ ಮೂಲೆಯಿಂದ ಈ ಮೂಲೆವರೆಗೂ ಒಂದು ದೊಡ್ಡ ಶೀಟ್ ಅಲ್ಲಿ ಮಾಡ್ಕೊಂಡ್ ಬರ್ತಾ ಇರೋದು. ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಇಲ್ಲೂ ಬೋರ್ಡ್ ಹಾಕಿದ್ದಾರೆ. ರಾಮೇಶ್ವರಂನ ಲೆಫ್ಟ್ ಬಂದ ತಕ್ಷಣ ಗೊತ್ತಾಗುತ್ತೆ. ಬನ್ನಿ ತೋರಿಸ್ತೀನಿ ಜಾಗ. ಒಳ್ಳೆ ಮನುಷ್ಯರು ಗುರು, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಕೇಳಿ ಊಟ ಬಡಿಸ್ತಾರೆ ಅಂತ ಕೇಳಿದ್ದೀನಿ. ಇದು ಪಾರ್ಟಿ ಮೆಸ್. ಇದು ಮೇನ್ ಕುಕಿಂಗ್ ಏರಿಯಾ ಇಲ್ಲಿದೆ ನೋಡಿ. ಫುಲ್ಲು ಗ್ರಿಲ್ ಒಳಗಡೆ ತವದಲ್ಲಿ ತವಾ ಫ್ರೈ ಮಾಡ್ತಾ ಇರ್ತಾರೆ. ನೀವು ಏನು ಕೇಳ್ತಿರೋ ಅದನ್ನ ಮಾಡಿ ಕೊಡುವಂಥದ್ದು. ನಾವು ಈ ಕಡೆ ಹೋಗೋಣ ಬನ್ನಿ. ಹೀಗೆ ಹೋದ್ರೆ ಜನ ಅಂತೂ ಬರ್ತಾನೆ ಇರ್ತಾರೆ, ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತಾರೆ ನೋಡಿ. ಕಸ್ಟಮರ್ಗೆ ಮೀನು ತೋರಿಸ್ತಾ ಇದ್ದಾರೆ. ಯಾವ ಮೀನು ಬೇಕೋ ಆ ಮೀನು ಅವ್ರು ಸೆಲೆಕ್ಟ್ ಮಾಡಿದ್ರೆ ಅದನ್ನ ತವಾ ಫ್ರೈ, ಆಯಿಲ್ ಫ್ರೈ ಏನು ಕೇಳ್ತಾರೋ ಅದನ್ನ ಮಾಡಿಕೊಡುವಂಥದ್ದು. ಒಂದು ಚಿಕ್ಕ ಆಂಬಿಯನ್ಸು, ಸುಮಾರು ಒಂದು 5-6 ಟೇಬಲ್ ಇರುವಂಥದ್ದು. ಆರಾಮಾಗಿ ಬಂದೊಂದು 15 ರಿಂದ 20 ಜನ ಅಟ್ ಎ ಟೈಮ್, ಒಂದು 20 ರಿಂದ 25 ಜನ ತಿನ್ನುವಂಥ ಒಂದು ಜಾಗ. ಅಲ್ಲಿ ನೋಡಿ ಕಸ್ಟಮರೇ ಯಾವ ಮೀನು ಬೇಕೋ ಆ ಮೀನನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಹಿಂಗೆ ತೋರಿಸ್ತೀನಿ ಬನ್ನಿ ಹತ್ರ ನೋಡಿ. ಯಾವ ಮೀನು ಬೇಕೋ ಆ ಮೀನು ಸೆಲೆಕ್ಟ್ ಮಾಡ್ಕೊತಾರೆ. ಅದನ್ನ ಯಾವ ರೀತಿ ಬೇಕೋ ಆ ರೀತಿ ಕೇಳಿದ ತಕ್ಷಣ ಅವರು ರೆಡಿ ಮಾಡಿ ಕೊಡುವಂಥದ್ದು, ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾರೆ. ನಾವು ಹಿಂಗೇ ಸೀದಾ ಹೋಗಿ ಆಚೆ ಅಲ್ಲೊಂದು ಜಾಗ ಇದೆ. ಸಿಕ್ಕಾಪಟ್ಟೆ ಗಾಳಿ ಕೂಡ ಇದೆ ಈ ಜಾಗದಲ್ಲಂತೂ. ಪಕ್ಕದಲ್ಲಿ ಆ ಬ್ಯಾಕ್ ಸೈಡ್ ಬೀಚು. ಆ ಬರೋ ಗಾಳಿ ಅಂತೂ ಅಲ್ಲಿಗೆ ಹೆವಿ ಬರುತ್ತೆ. ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಣ. ಬಿಕಾಸ್ ಇದೊಂದು ಚಿಕ್ಕ ಕಾಂಪ್ಯಾಕ್ಟ್ ಜಾಗ, ಲೈಟಿಂಗ್ ಪ್ರಾಬ್ಲಮ್ ಆಗುತ್ತೆ. ಆ ಕಾರಣಕ್ಕೆ ಆ ಜಾಗ ಚೂಸ್ ಮಾಡಿದ್ದೀನಿ. ಎಸ್, ಫೈನಲ್ ಆಗಿ ಶಾರ್ಟ್ಸ್ ಎಲ್ಲ ತಗೊಂಡು ಜಾಗಕ್ಕೆ ಬಂದು ಸೆಟ್ಲ್ ಆದ್ವಿ. ಒಂದು ಬ್ಯೂಟಿಫುಲ್ ಆಗಿರುವಂಥ ಜಾಗ ಗುರು. ಆ ಕಡೆನೂ ಬೀಚು, ಈ ಕಡೆನೂ ಬೀಚು. ಒಂದು ಒಳ್ಳೆ ಗಾಳಿ ಮಧ್ಯೆಲ್ಲ ಒಂದು ಒಳ್ಳೆ ಅನ್ಲಿಮಿಟೆಡ್ ಮೀನು ಊಟ ಮಾಡಿದ್ರೆ ಹೆಂಗಿರುತ್ತೆ ಆ ಥರ ಒಂದು ಫೀಲ್ನ ತಗೊಳಕ್ಕೆ ನಾನು ಬಂದಿರುವಂಥ ಜಾಗ ಬಂದು ಧನುಷ್ಕೋಡಿ. ಫುಡ್ನ ಆರ್ಡರ್ ಮಾಡಬೇಕು. ಅಕ್ಕ ஃபுட் ஆர்டர் பண்ணோம். போடுங்க ஃபுட். ஒரு சாப்பாடு கொடுங்க. அது இறை இருக்கு தெரியுமா? ಹಿಂಗೆ ಒಂದ நல்லா இருக்கு. நீங்கள் ಆರ್ಡರ್ ಮಾಡಬೇಕು. ಸ್ವಲ್ಪ ಕ್ರೌಡ್ ಸ್ವಲ್ಪ ಜಾಸ್ತಿ ಇದ್ರೆ ಮಧ್ಯಾಹ್ನ ಟೈಮು ಹತ್ತತ್ರ ಒಂದು 1-1:30 ಆ ಟೈಮ್ಗೆ ಬಂದಿದ್ದೀವಿ. ಹಾಂ, லைட் வராது அதுக்குதா. அந்த சைடு லைட் வராது. மண்ணு வருமா? மண்ணு வராது, இலை தான் பறக்கும் உங்க மேல. சாப்பாடு ஃப்ரீ. அது கொடுத்துருங்க, வச்சிருவேன். என்னென்ன இருக்காக்கா? எடுத்துங்க வைங்கம்மா. என்னென்ன இருக்காக்கா? சாப்பாடு, மீன், இறால், நண்டு, கனவா. ஓகே. எவ்வளோ ஒரு சாப்பாடு? சாப்பாடு 120 ரூபா. 120 ரூபா. ஒரு சாப்பாடு கொடுங்க. அதில் என்னென்ன வரும் சாப்பாடுல? பொரிச்ச மீன், குழம்பு மீன் வைப்போம். மீன் 2 வந்துருமா? ஓகே. இறை கொடுத்துருங்க. இறை என்ன தவா ஃப்ரை, ஆயில் ஃப்ரையா? உங்களுக்கு தோசைக்கல்ல. தோசைக்கல்ல. அது இறை ஒன்று எப்படி வேணுமோ அப்படி ரெடி பண்ணி தருவோம். ஓகே. அது தோசைக்கல்ல கொடுத்துருங்க, இறை கொடுத்துருங்க. அது விட்ட பாறை மீன் இருக்கு தெரியுமா உங்ககிட்ட? ಅದು ஒரு ಪಾರೆ ಮೀನು. ಎಸ್, ಐಟಮ್ನ ಆರ್ಡರ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಗಾಳಿ. ಅವ್ರು ಹೇಳಿದ್ದಿದೆ ಒಳಗಡೆ ಕೂತ್ಕೊಳ್ಳಿ ಅಂತ. ಬಟ್ ಲೈಟಿಂಗ್ ಪ್ರಾಬ್ಲಮ್ ಆಗುತ್ತೆ. ಮಧ್ಯಾಹ್ನ ಟೈಮ್ ಬಂದಿರೋದ್ರಿಂದ ಒಳಗಡೆ ಸ್ವಲ್ಪ ಲೈಟ್ ಹಾಕೊಂಡು ಮಾಡೋ ಪರಿಸ್ಥಿತಿ ಇರುತ್ತೆ. ಬಟ್ ಇಲ್ಲಿ ನೇಚರ್ ಚೆನ್ನಾಗಿದೆ. ಆ ಒಂದು ಗಾಳಿಯಲ್ಲಿ ಫೀಲ್ ಮಾಡ್ಕೊಂಡು ತಿನ್ನೋಣ ಅಂತ ಬಂದು ಇಲ್ಲಿ ಕುಂತ್ಕೊಂಡಿದ್ದೀನಿ. ಸ್ವಲ್ಪ ಗಾಳಿ ಜಾಸ್ತಿ ಇರುತ್ತೆ, ಬಟ್ ಅದು ಬಿಟ್ಟು ಬೇರೆ ಪ್ರಾಬ್ಲಮ್ ಇಲ್ಲ.
ಬರ್ತಾರಾ? ಬರಲಿ, ಐಟಮ್ ಬರಲಿ, ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. வைக்கிற மீன் போக என்ன மீன் தேவைன்னு சொல்றியோ அதை தான் ரெடி பண்ணி தருவோம். நான் பாறை சொன்னேன், அதை விட்டு அந்த எறா அது பெரிய பாறை தான் இருக்கு. அந்த மாதிரியா? சின்ன பாறை ஒன்று கடை அது பின்னாடி இருக்கிறது வஞ்சரம். எவ்வளோ அது? 500. இது சின்னது இல்லையா? அவ்வளோ பெருசு ஹெவியாயிரு. அதை விட்டு வேற இல்லையா? சின்ன மீன் வேற எந்த மீன்? ಬೇರೆ என்ன ಮೀನ ಕೊಡುತ್ತೆ? ದೊಡ್ಡ ದೊಡ್ಡ ಮೀನು, ಗೈಗಂಟಿಗಾಗಿರೋ ಮೀನು, ಅದನ್ನ ತಿನ್ನಕ್ಕಾಗಲ್ಲ. ಸಿಕ್ಕಾಪಟ್ಟೆ ದೊಡ್ಡ ಮೀನು, 500 ರೂಪೀಸ್ ಆ ರೇಂಜಿಗೆ ಕಾಸ್ಟ್ ಬರುವಂಥದ್ದು. ಅದಕ್ಕೆ ನಾನು ಮಿಡ್ ರೇಂಜ್ 120 ರೂಪೀಸ್ ಐಟಮ್ ತಗೊಂಡು ಒಂದು 500 600 ಅಂದ್ರೆ 1000 ರೂಪೀಸ್ ಬಿಲ್ ಆಗುವಂಥದ್ದು ಆಗುತ್ತೆ. ಸೊ ಮೀನ್ ಪ್ರೈಸ್ ಕೇಳ್ಕೊಂಡು ನೀವು ಆರ್ಡರ್ ಮಾಡ್ಕೊಳ್ಳೋದು ಬೆಸ್ಟು. ಅದಕ್ಕೆ ನಾನು ಬೇರೆ ಮೀನು ಹೇಳಿದ್ದೀನಿ, ಅವರೇ ಹಾಕೊಡ್ತಾರೆ. ಇಲ್ಲಿ ಏನೋ ನಮ್ಮ ಮೀನ್ ಹೆಸರು ಡಿಫ್ರೆಂಟ್ ಆಗಿ ಹೇಳ್ತಾರಪ್ಪ. ಬರ್ಲಿ ಕೇಳೋಣ ಅವ್ರನ್ನ. ಇದು ಓಕೆ, ಇದು ಎವಳು? ಇದು ಎವಳು? ಇದು ನಿಂಗೆ ಸಾಪಾಡ್ಲೆ ಕುಡ್ಕறದಿಲ್ಲ? சின்னது வைப்பறீங்க. இது கொடுத்துருங்க. இது எவ்வளவு? இது 100 ரூபாய். ಅದು ಕೊಟ್ರಂಗ ಅಣ್ಣ. ಎಸ್ ಸರಾಯು ಅಂತ ಇನ್ನೊಂದು ಯಾವುದೋ ಮೀನು ಹೆಸರು ಹೇಳಿದ್ರು, ಅದು ನನಗೆ ಬಾಯೇ ತಿರುಗ್ತಾ ಇಲ್ಲ. ಲಿಟರಲ್ ಆಗಿ ಆ ನೇಮ್ಸ್ಗಳೇ ಗೊತ್ತಾಗಲ್ಲ. ನಿಮ್ಗೆ ಯಾವ್ದಾದ್ರು ನೇಮ್ಸ್ ಗೊತ್ತಿದ್ರೆ ನಾನು ಕಮೆಂಟ್ನ ತಿಳಿಸಿ. ಬಿಕಾಸ್ ಇಲ್ಲಿ ತಮಿಳಲ್ಲಿ ಬೇರೆನೇ ಹೇಳ್ತಾರೆ, ಕನ್ನಡದಲ್ಲಿ ಬೇರೆ ಇದೆ. ಇಲ್ಲಿ ಗೂಗಲ್ ಮಾಡೋಣ ಅಂದ್ರೆ ನೆಟ್ವರ್ಕ್ ಇಲ್ಲ. ಈ ಧನುಷ್ಕೋಡಿ ಎಂಟರ್ ಆಗ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಯಾವುದೇ ಥರದ ನೆಟ್ವರ್ಕ್ ಇರಲ್ಲ. ಸೊ ನೀವೇನೋ ಫೋನಿಗೆ ಮಾತಾಡ್ತೀನಿ ಅಂದರೆ ಅಲ್ಲೊಂದು ಚೆಕ್ ಪೋಸ್ಟಿಂದ ಹಿಂದೆನೇ ಮಾತಾಡ್ಕೊಬಂದ್ಬಿಡಿ. ಒಳಗಡೆ ಎಂಟರ್ ಆಗ್ತಿದ್ದಂಗೆ ಇರಲ್ಲ. ಮತ್ತು ಕಾಸು ಕೂಡ ಅಷ್ಟೇ. ನೀವು ಫೋನ್ಪೇ ಗೂಗಲ್ ಪೇ ನಂಬ್ಕೊಬರ್ತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಮ್ಯಾಕ್ಸಿಮಮ್ ಕ್ಯಾಶ್ ಕ್ಯಾರಿ ಮಾಡಿ. ಬಿಕಾಸ್ ಈ ಸೆಕ್ಟರ್ ಪೂರ್ತಿ ಧನುಷ್ಕೋಡಿ ಎಂಟ್ರ ಲಾಸ್ಟ್ವರೆಗೂ ಇಲ್ಲಿಂದ ಒಂದು 13 ಕಿಲೋಮೀಟರ್ ಇದೆ. 12 ಕಿಲೋಮೀಟರ್ ಒಂದು ಸರೌಂಡಿಂಗ್ ಬರುತ್ತೆ. ಯಾವುದೇ ಥರದ ನೆಟ್ವರ್ಕ್ ಇರಲ್ಲ. ಸೊ ಮ್ಯಾಕ್ಸಿಮಮ್ ಕ್ಯಾಶ್ನ ಕ್ಯಾರಿ ಮಾಡ್ಕೊಳ್ಳೋದು ಬೆಸ್ಟು. ಕೊಳಂಬು ಇದು என்ன மீன்? இது ஓரா. இது வந்து சரையா. ಇದ್ರಲ್ಲ ಅದು ಕುಟ್ಟಿ ಮೀನಾ? ಓಕೆ, ಸರಯ ಚಿನ್ನ ಮೀನು. ಓಕೆ, ಸಾಂಬಾರು ಕೂಡ ಬಂತು. ಇನ್ನೇನ ಅಕ್ಕ ಪಾಪ ಅವರು ಆ ಕಡೆ ಕ್ರೌಡ್ನು ಮೇಂಟೈನ್ ಮಾಡಿ ಇಲ್ಲೂ ಮೇಂಟೈನ್ ಮಾಡಬೇಕು. ಸಿಕ್ಕಾಪಟ್ಟೆ ಗಾಳಿ ಗುರು. ನನ್ನ ಪರಿಸ್ಥಿತಿ ನೋಡಿ ಹೆಂಗಾಗೋಯ್ತು. ಮೊಬೈಲು ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಲೈಟೆಲ್ಲ ಇಟ್ಕೊಂಡು ತಿನ್ನೋ ಪರಿಸ್ಥಿತಿ ಆಗೋಯ್ತು. ತೆಗೆದು ಬೀಸಾಗ್ತಾ ಇದೆ. ಹೆವಿ ಗಾಳಿ, ಒಳ್ಳೆ ಕ್ಲೈಮೇಟು, ಸೈಕ್ ಆಗಿದೆ. ನಾನು ಈ ಧನುಷ್ಕೋಡಿ ಈ ಬೀಚ್ ಸೈಡ್ ಇದೆಯಲ್ಲ, ಸಿಕ್ಕಾಪಟ್ಟೆ ಶೆಕೆ ಇರುತ್ತೆ, ಗಾಳಿ ಹೆವಿ ಇರುತ್ತೆ, ಅದ್ರ ಜೊತೆಗೆ ಶೆಕೆನೂ ಇರುತ್ತೆ. ಕಿತ್ಕೊಂಡು ಬರುತ್ತೆ ಅನ್ಕೊಂಡೆ. ಒಳ್ಳೆ ಗಾಳಿ, ತಂಪಾಗಿರುವಂಥ ಗಾಳಿ, ಸೊಗಸಾಗಿರುವಂಥ ಊಟ. ಇನ್ನೊಂದೆರಡು ಐಟಮ್ ಬರಬೇಕು. ಬರಲಿ ತಗೊಂಡು ಟೇಸ್ಟ್ ಮಾಡೋಣ. ಎಸ್, ನಾವು ಆರ್ಡರ್ ಮಾಡಿರೋ ಐಟಮ್ ಎಲ್ಲ ಬಂದಿದೆ. ಫಸ್ಟ್ ನಾವು ಇಲ್ಲಿ ಊಟದ ಜೊತೆಗೆ ಬರುವಂಥ ಒಂದು ಮೀನು, ಸರಾಯೋ ಮೀನು ಅಂತ. ಇದು ಊಟದ ಜೊತೆಗೇ ಕೊಡ್ತಾರೆ. ಒಂದು ತವಾ ಫ್ರೈ ಮಾಡಿ ಕೊಡುವಂಥ ಮೀನು ಇದು ಊಟದ ಜೊತೆಗೆ ಬರುತ್ತೆ. ಅದ್ರ ಜೊತೆಗೆ ಅನ್ಲಿಮಿಟೆಡ್ ರೈಸ್ 120 ರೂಪೀಸ್ ಕೊಟ್ಟರೆ ಎರಡೂ ಕೂಡ ಬರುವಂಥದ್ದು. ಅನ್ಲಿಮಿಟೆಡ್ ರೈಸಲ್ಲಿ ಒಂದು ಮೀನು ಬರುತ್ತೆ, ನನಗೆ ಸಪ್ರೇಟಾಗಿ 2 ಹಾಕ್ಕೊಟ್ಟಿದ್ದಾರೆ. ಒಂದು ಮೀನು ಬರುತ್ತೆ 120 ರೂಪೀಸ್, ಅನ್ಲಿಮಿಟೆಡ್ ರೈಸು, ರಸಮ್ಮು. ಈ ಕಡೆ ಬಂದರೆ ಊಡಗಮ್ ಅಂತ, ಇದು ಲೋಕಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಮೀನು ಅಂತ ಹೇಳಿದ್ರು. ಇಷ್ಟು ದೊಡ್ಡ ಮೀನ ಕೇವಲ 100 ರೂಪಾಯಿ ಕೊಡ್ತಾ ಇದ್ದಾರೆ. ಇದು ಕೂಡ ಒಂದು ತವಾ ಫ್ರೈ. ನೀವು ಯಾವ್ದು ಕೇಳ್ತೀರೋ ಅದನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ಬಂದರೆ ಫಿಶ್ ಗ್ರೇವಿ, ನಾನೇನು ಹೇಳಿದ್ನಲ್ಲ, ಆ ಒಂದು ಫಿಶ್ ಗ್ರೇವಿನ ಟೇಬಲ್ ಮೇಲೆ ಇಟ್ಬಿಡ್ತಾರೆ, ಎಷ್ಟು ಬೇಕಾದ್ರೆ ಹಾಕೋಬೋದು. ಒಂದು ತಿಕ್ಕಾಗಿರುವಂಥ ಒಂದು ಫಿಶ್ ಗ್ರೇವಿ. ಈ ಕಡೆ ಬಂದರೆ ವೆಜ್ ಯಾರಾದರೂ ಬರ್ತೀನಿ ಅಂದರೆ ಬೇಳೆ ಸಾಂಬಾರು, ಅದು ಕೂಡ ಸಿಗುತ್ತೆ ವೆಜ್ ಅವ್ರಿಗೆ. ಇದಕ್ಕೆ ಯಾವುದೇ ರೀತಿಯ ಇಲ್ಲ, ಎಲ್ಲನೂ ಅನ್ಲಿಮಿಟೆಡ್ ಆಗಿರುತ್ತೆ ವೆಜ್ ಸಾಂಬಾರು. ಈ ಕಡೆ ಬಂದರೆ ಪ್ರಾನು. ಇಷ್ಟಕ್ಕೆ ನಮ್ಮ ಕಡೆ ಆಗಿದ್ರೆ ಮಿನಿಮಮ್ 300 ಇಂದ 400 ರೂಪಾಯಿ ತೊಗೋತಿದ್ರು. ಜಸ್ಟ್ 200 ರೂಪಾಯಿ ಕೊಡುವಂಥ ಒಂದು ಪ್ರಾನು. ಇದನ್ನ ತೊಗೊಳ್ಳೋಣ. ಜಾಸ್ತಿ ಮಸಾಲ ಅನ್ಸಲ್ಲ, ಒಂದು ತವಾ ಫ್ರೈ ಲೈಟ್ ಮಸಾಲದಲ್ಲಿ ಕೊಡುವಂಥದ್ದು. ನೋಡ್ಬೇಕಾದ್ರೆ ಅಷ್ಟು ಟೆಂಪ್ಟಿಂಗ್ ಆಗಿದೆ. ಫಸ್ಟು ಇದರಿಂದನೇ ಒಂದು ಬೈಟ್ ಹೋಗೋಣ. ಆರೋಮಂತೂ ಸೈಕ್ ಇದೆ ಗುರು, ತಿನ್ನೋಣ. ಸೈಕು ಗುರು, ಒಳ್ಳೆ ಮಸಾಲ. ಪ್ರಾಪರಾಗಿ ಪ್ರತಿಯೊಂದು ಸೈಡ್ಗೂ ಪೋರ್ಷನ್ ಕೂಡ ಒಂದು ಮಸಾಲೆ ಇಳಿದಿರುತ್ತೆ. ತಿಂತ ಉಪ್ಪುವಾಗಿರುತ್ತೆ. ಜಾಸ್ತಿ ಸಾಲ್ಟ್ ಅನ್ಸಲ್ಲ, ಒಂದು ಮಿಡ್ ರೇಂಜ್ ಸಾಲ್ಟು. ಬಟ್ ಫಸ್ಟ್ ಬೈಟಲ್ಲೇ ಒಂದು ಮಸಾಲ ಸಾಲ್ಟ್ ಅಂತೂ ಅಲ್ಟಿಮೇಟು, ಡ್ರಿಂಕಿ ಆಗಿದೆ. ಬಂದರೆ ಮಿಸ್ಸೇ ಮಾಡಬೇಡಿ, ಒಂದೇ ಬೈಟಿಗೆ ಫ್ಯಾನ್ ಆಗೋದೆ. ಅಲ್ಟಿಮೇಟ್ ಗುರು, ಟೇಸ್ಟ್ ಬಗ್ಗೆ ಮಾತೇ ಬರ್ತಾ ಇಲ್ಲ. ಒನ್ ಆಫ್ ದ ಬೆಸ್ಟ್ ಪ್ರಾನು. ನಾನು ಚೆನ್ನೈಯಲ್ಲಿ ಒಂದು ಜಾಗ ಪಟ್ಟಿನಪಾಕಂ ಬೀಚ್ ಅಂತ ಬರುತ್ತೆ, ಅಲ್ಲಿ ಟೇಸ್ಟ್ ಮಾಡಿದ್ದೆ. ಅಲ್ಲೇ ನಾನು ಬೆಸ್ಟ್ ಅಂದ್ಕೊಂಡೆ. ಅದಕ್ಕಿಂತ ಒಂದು ಬೆಸ್ಟ್ ಟೇಸ್ಟ್ ಇರುವಂಥ ಒಂದು ಪ್ರಾನು 200 ರೂಪಾಯಿಗೆ ಪಕ್ಕ ವರ್ತು. ಬಂದರೆ ಮಿಸ್ಸೇ ಮಾಡಬೇಡಿ. ಬರಬೇಕಾದ್ರೆ ಕ್ಯಾಶ್ ತಗೊಬನ್ನಿ. ತಿಂದಿದೆ. ನೆಕ್ಸ್ಟು ಅನ್ಲಿಮಿಟೆಡ್ ರೈಸ್. ಮೀನ ಸೈಡ್ ಇಟ್ಬಿಡೋಣ. ಮೀನ್ ಬಗ್ಗೆ ಮಾತಾಡಂಗಿಲ್ಲ, ಫ್ರೆಶ್ ಮೀಟು. ಬಿಕಾಸ್ ಪಕ್ಕದಲ್ಲೇ ಸಮುದ್ರ.
ಹಿಡ್ಕೊಬಂದು ಮಾಡ್ತಾನೆ ಇರ್ತಾರೆ. ಹಂಗೆ ಗ್ರೇವಿ ಜೊತೆಗೆ ಒಂದು ಬೈಟ್ ಹೋದ್ರಂತೂ ಅಲ್ಟಿಮೇಟ್. ತಿನ್ನೋಣ. ಒಂದು ಬೆಸ್ಟ್ ಸಾಂಬಾರು, ಪರ್ಫೆಕ್ಟ್ ಹುಳಿ. ಮೀನು ಸಾಂಬಾರಿಗೆ ಎಷ್ಟು ಹುಳಿಯೇ ಬೇಕೋ ಅಷ್ಟು ಪರ್ಫೆಕ್ಟಾಗಿ ಹುಳಿನ ಹಾಕಿದ್ದಾರೆ. ಹುಳಿ ಕಮ್ಮಿ ಇದ್ರೂ ಚೆನ್ನಾಗಿರಲ್ಲ, ಹುಳಿ ಜಾಸ್ತಿ ಆದರೂ ಚೆನ್ನಾಗಿಲ್ಲ. ಒಂದು ಪರ್ಫೆಕ್ಟು ಬ್ಯಾಲೆನ್ಸ್ಡ್ ಆಗಿರುವಂಥ ಒಂದು ಹುಳಿ ಅಂತಲೇ ಹೇಳ್ತೀನಿ. ಜೊತೆಗೆ ಅದಕ್ಕೆ ಹಾಕಿರುವಂಥ ಹೋಮ್ ಮೇಡ್ ಮಸಾಲ, ಪ್ರತಿಯೊಂದು ಮಸಾಲನೂ ಯಾವುದೇ ರೀತಿಯ ಅಂಗಡಿಯಿಂದ ತಗೋಬರಲ್ಲ, ಇವರೇ ಓನಾಗಿ ಕೈಯಲ್ಲಿ ರುಬ್ಬಿ ಮಾಡುವಂಥದ್ದು. ಅದೇ ಒಂದು ಕಾರಣಕ್ಕೆ ಟೇಸ್ಟ್ ಸೂಪರ್ ಇದೆ. ಆರಾಮಾಗಿ ಒಂದು ರೈಸ್ ತಿನ್ಕೊಂಡು ಹೋಗ್ತೀರಾ. ರೈಸ್ ಅಂತೂ ಅನ್ಲಿಮಿಟೆಡ್ ಇರುತ್ತೆ ಗುರು, ಲಿಮಿಟ್ ಅನ್ನೋದೇ ಇಲ್ಲ. ಎಷ್ಟು ಬಾರಿ ಬೇಕಾದ್ರೆ ಹಾಕ್ಕೊಂಡು ತಿನ್ಕೊಂಡು ಹೋಗ್ಬೋದು. ವರ್ತ್ ವಿಸಿಟ್ ಸ್ಪಾಟ್ ಅಂತಲೇ ಹೇಳ್ತೀನಿ. ಆ ಪ್ರಾನ್ ಅಂತೂ ಕ್ರೇಜಿ ಇತ್ತು. ಈ ಮೀನು ಸಾಂಬಾರು ಅಂತೂ ಸಖತ್ತಾಗಿದೆ. ಒಂದು ಬೈಟು. ಸ್ವಲ್ಪ ಜಾಸ್ತಿ ಸಾಂಬಾರು ಹಾಕೊಳ್ಳಿ, ಆ ಟೇಸ್ಟ್ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ಕಮ್ಮಿ ಸಾಂಬಾರು ಹಾಕೊಂಡ್ರೆ ಆ ಒಂದು ಮಸಾಲ ಕಾಳುಗಳು ಹಿಡಿದಿರುತ್ತೆ, ಬಟ್ ಜಾಸ್ತಿ ಹುಳಿ ಗೊತ್ತಾಗಲ್ಲ. ಬಟ್ ಜಾಸ್ತಿ ಗ್ರೇವಿ ಹಾಕೊಂಡ ತಕ್ಷಣ ಆ ಕಾಳಿಗೆ ಪರ್ಫೆಕ್ಟಾಗಿ ಒಂದು ಮಸಾಲ, ಒಂದು ಗ್ರೇವಿ ಇಳಿದಿರುತ್ತೆ. ಪ್ರತಿಯೊಂದು ಕಾಳು ಕೂಡ ಜ್ಯೂಸಿಯಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಒಂದು ಬೆಸ್ಟ್ ಟೇಸ್ಟು. ಲಿಟ್ರಲ್ ಆಗಿ ಫ್ಯಾನೇ ಆಗೋದೆ. ಚೆನ್ನಾಗ ಇಲ್ಲ, ಕೇಟೆ ಸೂಪರ್ ಗುರು, ಬೆಂಕಿ ಆಗಿದೆ. ಮೀನು ತಿನ್ನೋಣ. ಒಂದು ಪುಟಾಣಿ ಮೀನು, ಕಾಂಪ್ಲಿಮೆಂಟ್ರಿ ಮೀನು, ಸರಾಯು ಮೀನು ಅಂತಾರೆ. ಆ ಒಂದು ಮೀನು ಐ ಥಿಂಕ್ ಇದರಲ್ಲಿ ಮುಳ್ಳು ಕಮ್ಮಿ ಇರುತ್ತೆ ಅಂದ್ಕೊಂಡಿದ್ದೀನಿ. ಒಂದು ಬೈಟ್ ಮಾಡೋಣ. ಫ್ರೆಶ್ ಅಂತೂ ತುಂಬ ಫ್ರೆಶು. ಚಿಕ್ಕ ಮೀನಾಗಿರೋದ್ರಿಂದ ಮುಳ್ಳಿರುತ್ತೆ, ಬಟ್ ಕಚ್ಚ ಪುಡಿ ಆಗ್ಬಿಡುತ್ತೆ. ಮುಳ್ಳಂತ ಅಷ್ಟೊಂದು ಗೊತ್ತಾಗಲ್ಲ. ಈ ನದಿ ಮೀನುಗಳಿರ್ತವೆ ಗೊತ್ತಾ, ಈ ಕೆರೆ ಮೀನು, ನದಿ ಮೀನು ಹೆವಿ ಮುಳ್ಳಿರುತ್ತೆ. ಸೀ ಫುಡ್ಡಲ್ಲಿ ಮುಳ್ಳು ಕಮ್ಮಿ ಇರುತ್ತೆ, ಅದೊಂದು ಅಡ್ವಾಂಟೇಜು. ಬರೀ ಫ್ಲೆಶ್ ತಿಂತಾ ಇದ್ರೆ ಮಜವಾಗಿರುತ್ತೆ, ಮುಳ್ಳು ಸಿಕ್ಕಿದ್ರೆ ಬೋರ್ ಹೊಡೆದ್ಬಿಡುತ್ತೆ. ತಿಂತ ಆ ಒಂದು ಸ್ಪೈಸಿನೆಸ್ಸು ಗೊತ್ತಾಗ್ತಾ ಹೋಗುತ್ತೆ. ಒಂದು ಬೆಸ್ಟು ಸಾಂಬಾರು, ಮೀನು ಸಾಂಬಾರು. ಹಂಗೆ ಒಂದು ಪ್ರಾಣ ಕೊಡೋಣ. ಇದಂತೂ ಸೈಕ್ ಆಗಿದೆ ಗುರು, ಒನ್ ಆಫ್ ದ ಬೆಸ್ಟ್ ಪ್ರಾನು. ಎಷ್ಟು ಬಾರಿ ಹೇಳಿದ್ರು ಬೆಸ್ಟ್ ಅಂತಲೇ ಬಾಯಲ್ಲಿ ಬರುತ್ತೆ, ಬಿಕಾಸ್ ಅಷ್ಟು ಸಾಕತ್ತಾಗಿದೆ. ಹಂಗೆ ಮಿಕ್ಸ್ ಮಾಡಿ ಒಂದು ಬೈಟ್. ಅಯ್ಯೋಯ್ಯೋ, ಹೆವಿ ಗಾಳಿ ಗುರು. ಅಲ್ಟಿ ಕಾಂಬೋ. ಮೀನು ಸಾಂಬಾರನ್ನ ಪ್ರಾನ್ ಡಾಮಿನೇಟ್ ಮಾಡ್ತಾ ಇದೆಯೋ, ಪ್ರಾನ್ನ ಮೀನು ಸಾಂಬಾರು ಡಾಮಿನೇಟ್ ಮಾಡಿದೆಯೋ ಗೊತ್ತಾಗ್ತಾ ಇಲ್ಲ. ಎರಡೂ ಮಸಾಲ ಬ್ಲೆಂಡ್ ಆಗಿ ಒಂದು ಯೂನಿಕ್ ಟೇಸ್ಟು. ಸಖತ್ತಾಗಿದೆ, ಮಾತೇ ಬರ್ತಾ ಇಲ್ಲ ಟೇಸ್ಟ್ಗೆ. ಊಡಗಂ, ಇದು ಲೋಕಲ್ ಮೀನು. ಈ ಲೋಕಲ್ ಊಡಗಂ ಅಂತ ಕರೆದ್ರೆ, ಕನ್ನಡದಲ್ಲಿ ಇದೆ ಎಕ್ಸಾಕ್ಟ್ ಹೆಸರು ಗೊತ್ತಿಲ್ಲ, ಬಟ್ ಕಂಪ್ಲೀಟಾಗಿ ಸಿಗೋದಲ್ಲ ಸೀ ಫುಡ್ಡೇ. ಒಂದು ದೊಡ್ಡ ಮೀನು ಗುರು, ಒಂದು ಕೈ ಸೈಜ್ಗಿರುವಂಥ ಮೀನು. ಜಸ್ಟ್ 100 ರೂಪಾಯಿ ಕೊಡ್ತಾ ಇದ್ದಾರೆ. ಹಂಗೆ ಸ್ವಲ್ಪ ಬ್ರೇಕ್ ಮಾಡೋಣ. ವಾ 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 ವಾ, ಆ ಮೀಟ್ ಅಂತೂ ಸೈಕು ಗುರು, ಕಂಪ್ಲೀಟಾಗಿ ಮೀಟ್ ಬಾಂಬು. ಮೇಲ್ಗಡೆ ಔಟರ್ ಲೇಯರ್ ಒಂದು ಮಸಾಲ. ಹಂಗೆ ಸ್ವಲ್ಪ ತಗೊಂಡು ಒಂದು ಬೈಟ್. ಜಾಸ್ತಿ ಮಸಾಲ ಅನ್ಸಲ್ಲ, ಒಂದು ತಿನ್ ಲೇಯರ್ ಮಸಾಲ ಇರುತ್ತೆ, ಬಟ್ ಆ ಮಸಾಲ ಸ್ಪೈಸಿನೆಸ್ಸು ಪರ್ಫೆಕ್ಟಾಗಿ ಬ್ಲೆಂಡ್ ಆಗಿರೋದ್ರಿಂದ ಈ ಕಟ್ ಮಾಡಿ ಹಾಕಿರ್ತಾರೆ ಗೊತ್ತಾ, ಒಳಗಡೆವರೆಗೂ ಇಳಿದಿರುತ್ತೆ. ಮಸಾಲ ಹೆವಿ ಅನಿಸ್ತಾ ಇದ್ರು ಕೂಡ ಆ ಒಂದು ಮಸಾಲ ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಈ ಮೀನು ಲಿಟ್ರಲಾಗಿ ಯಾವ ಥರ ಅನಿಸ್ತದೆ ಗೊತ್ತಾ, ನಮ್ಮ ಮಂಗಳೂರು ಕಡೆ ಈ ಡಿಸ್ಕೋ ಮತ್ತು ಮುರು ಮೀನು ಇರುತ್ತಲ್ಲ, ಆ ಒಂದು ಲುಕ್ಕಲ್ಲೇ ಇದೆ. ನನಗೆ ಎಕ್ಸಾಕ್ಟಾಗಿ ಇದರ ನೇಮ್ ಗೊತ್ತಿಲ್ಲ. ಮುರು ಮತ್ತು ಡಿಸ್ಕೋ ಎರಡೂ ಅನ್ಕೊಂಬಿಡಿ. ಇವರು ಊಡುಗಮ್ ಅಂತ ಏನೋ ಹೇಳ್ತಾರೆ. ಇನ್ನೊಂದು ಬೈಟು ಮೀಟ್ ಬಾಂಬು ಗುರು, ಸೂಪರ್. ಕಮ್ಮಿ ಕಾಸ್ಗೆ ಒಂದೊಳ್ಳೆ ಊಟ ಮಾಡಬೇಕು. ಧನುಷ್ಕೋಡಿ ರಾಮೇಶ್ವರ ಸ್ವಲ್ಪ ಕಾಸ್ಟ್ಲಿ ಐಲ್ಯಾಂಡ್ ಪೋರ್ಷನ್ ಗುರು, ಸಿಕ್ಕಾಪಟ್ಟೆ ದುಡ್ಡು ಆಗುತ್ತೆ. ಅಂದರೆ ಈ ಕಡೆ ಬನ್ನಿ, ಇಲ್ಲೊಂದು ಚೆಕ್ ಪೋಸ್ಟ್ ಇದೆ, ಅಲ್ಲಿಂದ ಒಂದು 5-6 ಕಿಲೋಮೀಟರ್ ಮುಂದೆ ಬಂದರೆ ಲೆಫ್ಟ್ ಸೈಡ್ಗೆ ಬರುತ್ತೆ. ನೀವು ಗೂಗಲ್ ಲೊಕೇಶನ್ ಪಾರ್ಟಿ ಮೆಸ್ ಅಂತ ಹಾಕಿದ್ರೆ ಇಲ್ಲಿಂದ ಮತ್ತೆ ಒಂದು 5 ಕಿಲೋಮೀಟರ್ ದೂರ ಕರ್ಕೊಂಡು ಹೋಗುತ್ತೆ. ಬಟ್ ಅವ್ರು ಯಾರು ಹಳಬರಲ್ಲ, ಇವರು ಹಳಬರು. ನಿಮಗೆ ಬರ್ತಿದ್ದಾಗೇ ಲೆಫ್ಟ್ ಸೈಡ್ಗೆ ಈ ಕಡೆ ಸೈಡಲ್ಲಿ ಒಂದೊಂದು ಕಲ್ಲಲ್ಲಿ ಇದು ಮಾಡಿರ್ತಾರೆ, ಅಡ್ಡ ಹಾಕಿರ್ತಾರೆ. ಲೆಫ್ಟ್ ಸೈಡಲ್ಲೇ ಬರುವಂಥ ಜಾಗ ಪಾರ್ಟಿ ಮೆಸ್ ಅಂತ. ಲೋಕಲ್ನ ಕೇಳಿದ್ರೆ ಹೇಳ್ತಾರೆ. ಒಂದು 5 ಕಿಲೋಮೀಟರ್ ಮುಂದೆ ಬಂದರೆ ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಅದು ಗೊತ್ತಾಗಿಲ್ಲ ಅಂತಂದರೆ ನನ್ನ ವಿಡಿಯೋ ಕೆಳಗಡೆ ಇದರ ಎಕ್ಸಾಕ್ಟ್ ಲೊಕೇಶನ್ನ ಪಿನ್ ಮಾಡಿರ್ತೀನಿ, ಅದು ನೋಡ್ಕೊಂಡು ಕೂಡ ಬಂದು ಟೇಸ್ಟ್ ಮಾಡ್ಬೋದು. ಒಂದು ಬೆಂಕಿ ಜಾಗ, ಬಜೆಟ್ ಫ್ರೆಂಡ್ಲಿ ವರ್ತ್ ಜಾಗ ಅಂತಲೇ ಹೇಳ್ತೀನಿ. ಶುರುವಾಗಿ 60 ವರ್ಷ ಆಗಿದೆ ಅಂತೆ. 65 ವರ್ಷ, 65 ಇಯರ್ಸ್ ಅಲ್ಲಣ್ಣ, 65 ವರ್ಷ ಆಗಿದೆ. 1960ಯಲ್ಲಿ ಅಜ್ಜಿ ಶುರು ಮಾಡಿದ್ದು.
ಅಜ್ಜಿ ತೀರೋಗಿದ್ದಾರೆ. ಅದಾದಮೇಲೆ ಇವರ ಮಗ ಮತ್ತು ಸೊಸೆ ಇಬ್ಬರು ರನ್ ಮಾಡ್ಕೊಂಬರ್ತಾರೆ. ಬರೀ ಮೀನು ಮಾತ್ರ ಅಲ್ಲ, ಕ್ರಾಬು ಸಿಗುತ್ತೆ. ಆಮೇಲೆ ಅದು ಬಿಟ್ಟು என்னென்ன கிடைக்கும்டா? என்னென்ன கிடைக்கும்? இறால், நண்டு, இரவா, ஸ்குவிட், ஆ ஷீல வஞ்சரம். ஓகே. ஓ ஓ எவ்வளோ வெரைட்டி இருக்கு? ஒரு 10-15 வெரைட்டி இருக்குமா? எல்லாமே கம்மி தான். ಓಕೆ, ಕಮ್ಮಿ ಕಾಸಿಗೆ ಈ ವಂಜರ ಅಂತಾರೆ, ಅಂಜಲ್ ಮೀನು, ಈ ಪಾಂಪ್ರೇಟು, ಅದು ಬಿಟ್ಟರೆ ಸ್ಕ್ವಿಡ್ಡು ಬಿಲೋ ನಿಮಗೆ 500 ರುಪೀಸ್ ಒಳಗಡೆ ಬರುವಂಥದ್ದು ದೊಡ್ಡ ಸೈಜು, ಬಡ ಸೈಜು. ಒಂದು ಮೀನು ಹತ್ತತ್ರ ಒಂದು 3/4 kg 1 kg ಬರುವಂಥ ಒಂದು ಮೀನು ಜಸ್ಟ್ 500 ರೂಪಾಯಿಗೆ ಸರ್ವ್ ಮಾಡ್ಕೊಂಬರ್ತಾರೆ. ನೀಟಾಗಿ ಪ್ರಾಪರ್ ಮಸಾಲ ಮ್ಯಾರಿನೇಷನ್ ಜೊತೆ ಕೊಟ್ಕೊಂಬರುವಂಥದ್ದು. ಲಾಸ್ಟ್ ಒಂದು ಬೈಟ್ ಮಾಡಿ ರಸಮ್ ಜೊತೆಗೆ ರೈಸ್ ಹಾಕೊಂಡು ಲಾಸ್ಟ್ ಮೀನನ್ನ ಟ್ರೈ ಮಾಡೋಣ. ಕೊಡೋಕ இது அன்லிமிட்டெட் போட்டு இருப்பாங்க, எவ்வளோ வாட்டி கேட்டாலும். ஓகே, அன்லிமிட்டெட் அந்த மாதிரி. ಓಕೆ, ಇಲ್ಲಿ ರಸಮ್ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಗಾಳಿ ಗುರು. ಇಲ್ಲೇ ಚಾಲೆಂಜ್ ಇವಾಗ. ಹಂಗೆ ನಿಧಾನಕ್ಕೆ ಎತ್ಕೊಂಡು ಮೇಲೆ ಡಂಪ್ ಮಾಡ್ಕೊಳ್ಳೋಣ. ತಮಿಳ್ನಾಡಲ್ಲಿ ರಸಮ್ ಅಂತೂ ಸೈಕಾಗಿರುತ್ತೆ ನೋಡೋಕ್ಕೆ. ತಿನ್ನಾಗಿ ವಾಟರ್ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೂ ಕೂಡ ಅದೆಲ್ಲ ಒಂದು ಫ್ಲೇವರ್ ಇಳಿದಿರುತ್ತೆ ಗುರು. ಅದು ನಂಗೆ ತುಂಬ ಇಷ್ಟ. ನಾನು ಟ್ರೈ ಮಾಡಿರೋ ಎಲ್ಲ ಕಡೆ ಕೂಡ ಬೆಸ್ಟು ರಸಮ್ನೇ ಸರ್ವ್ ಮಾಡಿದ್ದಾರೆ. ಹಂಗೆ ಮಿಕ್ಸ್ ಮಾಡಿದ್ರೆ ಆ ರಸಮ್ ಘಮ ಅಂತೂ ಸೈಕ್ ಇದೆ. ಒಂದು ಬೈಟ್, ಬಿಗ್ ಬೈಟ್. ಒಳ್ಳೆ ರಸಮ್ ಹೇಳಿದ್ನಲ್ಲ. ಮೇನಾಗಿ ಇದು ಟೊಮೊಟೊ ಬೇಸ್ ರಸಮ್. ಒಂದಷ್ಟು ಕಡೆ ಹುಣ್ಸೆಣ್ಣು ಬೇಸಾಗಿ ಇಟ್ಕೊಂಡು ಮಾಡ್ತಾರೆ. ಇವ್ರು ಮೇನಾಗಿ ಟೊಮೊಟೊ ಬೇಸಾಗಿ ಮಾಡ್ತಾಯಿದ್ದಾರೆ. ಆ ಒಂದು ಹುಳಿ ಅಂತೂ ಆನ್ ದ ಪಾಯಿಂಟಲ್ಲಿದೆ. ಒಂದು ವಾಟರಿ ಕನ್ಸಿಸ್ಟೆನ್ಸಿಯಲ್ಲಿರುವಂಥ ಒಂದು ಬೆಸ್ಟ್ ರಸಮ್ಮು. ರೈಸು ಪ್ರತಿಯೊಂದು ಕಾಳು ಕೂಡ ಒಂದು ರಸಮ್ಮು ಫ್ಲೇವರ್ ಇದೆ ಗೊತ್ತಾ, ಹಿಡಿದಿರುತ್ತೆ. ಒಂದು ಫ್ಲೇವರಿಶ್ ಆಗಿರೋಂಥ ಒಂದು ರಸಮ್, ಸೂಪರ್ ಟೇಸ್ಟ್. ಸೈಕು ಗುರು. ಈಗ ನಮಗೆ ಈ ಮೀಲಲ್ಲಿ ಕೊಟ್ಟಿರೋಂಥ ಒಂದು ಮೀನು ಆಲ್ರೆಡಿ ಎಲ್ಲೇನು ಹಾಳು ಮಾಡಿಟ್ಟಿದ್ದೀನಿ. ಮಿನಿಮಮ್ ಈ ಒಂದು ಮೀನಿಗೆ ನಾವು ಆಚೆ ಹಂಗೆ ತೊಗೊಂಡ್ರೆ 100 ರೂಪಾಯಿ ಅಂತೂ ತೊಗೋತಾರೆ. ಅಷ್ಟು ದೊಡ್ಡ ಮೀನನ್ನ 120 ರೂಪಾಯಿ ಊಟದಲ್ಲಿ ಕೊಡ್ತಾ ಇದ್ದಾರೆ. ಹಂಗೆ ಫ್ಲೆಶ್ನ ಬ್ರೇಕ್ ಮಾಡಿದ್ರೆ ಆಹಾ ಆಹಾ ನೀಟು ಗುರು. ತಿನ್ನೋಣ ಒಂದು ಬೈಟು. ಎಲ್ಲದಕ್ಕೂ ಒಂದೇ ಕೈಂಡ್ ಆಫ್ ಮಸಾಲ ಹಾಕ್ತಾರೆ, ಬಟ್ ಪ್ರತಿಯೊಂದಕ್ಕೂ ಬೇರೆ ಬೇರೆ ಟೇಸ್ಟ್ ರಿಸಮಲ್ ಆಗುತ್ತೆ. ಆ ಮೀನಿಂದನೇ ಒಂದು ಟೇಸ್ಟು ಏನಂತಾರೆ ಡಿಫ್ರೆನ್ಷಿಯೇಟ್ ಆಗ್ತಾ ಇರುತ್ತೆ. ಇದಂತೂ ಒಂದು ಬ್ಲಾಂಡ್ ಟೇಸ್ಟು, ಒಂದು ಬ್ಲಾಂಡ್ ಆಗಿರೋಂಥ ಒಂದು ಮಸಾಲ ಅಂತ ಅನಿಸುತ್ತೆ. ಬಟ್ ಇದಕ್ಕೆ ಬಂದರೆ ಆ ಒಂದು ಮಸಾಲ ಅಂತೂ ತುಂಬ ಚೆನ್ನಾಗಿದೆ. ಅದೇ ಥರ ಪ್ರಾನ್ಗೆ ಬಂದಂತೂ ಅಲ್ಟಿಮೇಟು ಫಿನಿಶಿಂಗ್ ಆಗಿರುತ್ತೆ. ಚೆನ್ನಾಗಿದೆ ನಿಜವಾಗ್ಲೂ. ಫ್ರೀ ಅಂದರೆ ಮೀಲಲ್ಲೇ ಕೊಡ್ತಾ ಇರೋದ್ರಿಂದ ವರ್ತು. ಹಾಗೆ ಇನ್ನೊಂದು ಬೈಟು ಸ್ವಲ್ಪ ರೈಸ್ ಜೊತೆ ಟ್ರೈ ಮಾಡೋಣ. ರಸಮ್ಮು ರೈಸ್, ರಸಮ್ಮು ಮೀನು ರೈಸ್ ಒಂದು ಬೈಟು. ಚೆನ್ನಾಗಿದೆ. ಸೊ ಓವರಾಲ್ ಹೇಳ್ಬೇಕಂದ್ರೆ ವರ್ತು ವಿಸಿಟ್ ಜಾಗ. ಧನುಷ್ಕೋಡಿ ಬಂದರೆ ಜಸ್ಟ್ ಜಾಗ ನೋಡ್ಕೊಂಡು ಹೋಗಬೇಡಿ. ಹೋಗ್ತಾ ಆನ್ ದ ವೇಲಿ ಈ ಕಡೆಯಿಂದ ಹೋಗ್ಬೇಕಾದ್ರೂ ಊಟ ಮಾಡಿ, ಆ ಕಡೆಯಿಂದ ಬರಬೇಕಾದ್ರೂ ಊಟ ಮಾಡಿ. ಮಧ್ಯಾಹ್ನ ಒಂದೇ ಟೈಮ್ ಅನ್ಕೊಂತೀನಿ ಅಣ್ಣ. ಮಧ್ಯಾಹ್ನ ಮಟ್ಟಮ್ ತಾನೆ ಕಾಲಲ್ಲಿ ಇರ್ಕಮ್ಮ. ಹಾಂ, ಇದು ಎಪ್ಪ ಸ್ಟಾರ್ಟ್ ಆಗಿದೆ? ಮಧ್ಯಾಹ್ನ 9ರಿಂದ ಎವಳ 4 ಮಣಿವರೆಗುಮಾ? ಅವಳದ ಬೆಳಗ್ಗೆನೇ ಶುರುವಾಗುತ್ತಂತೆ. ಬ್ರೇಕ್ಫಾಸ್ಟ್ಗೆ ದೋಸೆ, ಇಡ್ಲಿ ಜೊತೆಗೆ ಮೀನು ಸಾಂಬಾರೆಲ್ಲ ಕೊಟ್ಕೊಂಡ್ಬರ್ತಾ ಇರ್ತಾರೆ. ಮಧ್ಯಾಹ್ನ ಅಂತಂದರೆ ಬೆಳಗ್ಗೆ 9 ಗಂಟೆಗೆ ಊಟ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. 9ರಿಂದ ಸಾಯಂಕಾಲ 6 ಗಂಟೆವರೆಗೆ ಒಂದು ಅನ್ಲಿಮಿಟೆಡ್ ಊಟ 100 ರೂಪಾಯಿ 120 ರೂಪಾಯಿಗೆ ಕೊಟ್ಕೊಂಡ್ಬರ್ತಾ ಇದ್ದಾರೆ. ಜಾಗ ಅಂತೂ ಲೋಕಲಿ ಸಿಕ್ಕಾಪಟ್ಟೆ ಪಾಪುಲರು. ಲೋಕಲೈಟ್ಸು ಬಂದು ಟ್ರೈ ಮಾಡ್ಕೊಂಡು ಹೋಗ್ತಾರೆ. ಬಟ್ ನಮ್ಮ ಕಡೆಯಿಂದ ಬೆಂಗಳೂರಿಂದ ಕನ್ನಡದಿಂದ ಬರೋರಿಗೆ ಒಂದು ಜಾಗದ ಬಗ್ಗೆ ಅಷ್ಟೊಂದು ಇದಿರಲ್ಲ. ಸೊ ಇದರ ಎಕ್ಸಾಕ್ಟ್ ಲೊಕೇಶನ್ ಡೀಟೇಲು, ಪ್ರೈಸಿಂಗು, ಕಾಂಟ್ಯಾಕ್ಟ್ ನಂಬರು ಪ್ರತಿಯೊಂದು ಕೂಡ ಡಿಸ್ಕ್ರಿಪ್ಷನ್ ಕೊಡ್ತೀನಿ. 60 ವರ್ಷ ಹಳೆ ಹೋಟ್ಲಾಗಿರುವಂಥ ಪಾರ್ಟಿ ಮೆಸ್ಸು ಧನುಷ್ಕೋಡಿ ಬಂದರೆ ಪಕ್ಕ ಟು ಪಕ್ಕ ಮಿಸ್ ಮಾಡಿದೆ ಟ್ರೈ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು, ಇವರು ನೀವು ಏನೇ ಕೇಳಿದ್ರು ಕೂಡ ಆಯಿಲ್ ಫ್ರೈ ಬೇಕಂದ್ರೆ ಆಯಿಲ್ ಫ್ರೈ ಮಾಡ್ಕೊಡ್ತಾರೆ, ತವಾ ಫ್ರೈ ಬೇಕಂದ್ರೆ ತವಾ ಫ್ರೈ ಮಾಡ್ಕೊಡ್ತಾರೆ. ನೀವು ಯಾವ ರೀತಿ ಕೇಳ್ತಾರೋ ಆ ರೀತಿನ ಮಾಡ್ಕೊಡ್ತಾರೆ. ಬಂದರೆ ಈ ಕಡೆ ಟ್ರೈ ಮಾಡಿ. ಸೊ ನಾನು ಕೂಡ ಇದನ್ನ ಮುಗಿಸಿ ಹೊರಡ್ತೀನಿ. ಬಾಯ್.